ಪವಿತ್ರ ಗಂಗಾ ಸ್ನಾನವನ್ನ ಟೀಕೆ ಮಾಡಿ ಈಗಾಗಲೇ ಎಐಸಿಸಿ ಅಧ್ಯಕ್ಷ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಈ ವಿವಾದಕ್ಕೆ ಇದೀಗ ಸಿಎಂ ಪುತ್ರ ತುಪ್ಪ ಸುರಿದಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಆಕ್ರೋಶ ಭುಗಿಲೆದ್ದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ, ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರೆ. ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅನ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್. ಇದೇ ಮಾತು ಸಿಎಂ ಸಿದ್ದರಾಮಯ್ಯ ಪುತ್ರನ ಇದೇ ಮಾತು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದೆ. ಪರಿಷತ್ ಸದಸ್ಯ ಹೇಳಿದ ಈ ಮಾತು ವಿವಾದದ ಕಿಡಿ ಹೊತ್ತಿಸಿದೆ. ಹಿಂದೂ ಮೂಲಭೂತವಾದಿಗಳೇ ನಿಜವಾದ ಉಗ್ರರು ಅನ್ನೋ ಮಾತು ಹಿಂದೂಗಳನ್ನ ಕೆರಳಿಸಿಬಿಟ್ಟಿದೆ. ಆಗ ಎಐಸಿಸಿ ಅಧ್ಯಕ್ಷ, ಈಗ ಸಿದ್ದರಾಮಯ್ಯ ಪುತ್ರ, ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಕೈಪಾಳೆಯ? ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಹಾಕುಂಭಮೇಳವನ್ನ ಟೀಕಿಸಿದ್ರು. ಹಿಂದೂಗಳ ನಂಬಿಕೆಯನ್ನ ಟೀಕಿಸೋರು ಅಯೋಗ್ಯರು ಅಂತ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಹಿಂದೂ ಮೂಲಭೂತವಾದಿಗಳೇ ನಿಜವಾದ ಉಗ್ರರು ಅನ್ನೋ ಮೂಲಕ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಕಾಂಗ್ರೆಸ್ನವರು ಅಯೋಗ್ಯರಿದ್ದಾರೆ. ಈ ಐತಿಹಾಸಿಕ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಕೋಟ್ಯಾಂತರ ಜನ ಭೇಟಿ ಕೊಡ್ತಾ ಇದ್ದಾರೆ. ಆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ದಾರೆ. ಈ ರೀತಿ ಹೇಳಿಕೆಗಳನ್ನ ಕೊಡೋದ್ರ ಮುಖೇನ ಅಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಈ ಅಯೋಗ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ನಡ್ಕೊಳ್ತಾ ಇದ್ದಾರೆ. ಸರಿಯಲ್ಲ. ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ, ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರೆ. ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅನ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೆಂಡ. ಮಾನ್ಯ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇನ್ನೂ ಕರ್ನಾಟಕಕ್ಕೆ ಬಚ್ಚಾವ್. ಹಿಂದೂ ಶಬ್ದ, ಹಿಂದುತ್ವದ ಶಬ್ದ, ಹಿಂದೂ ಧರ್ಮದ ಬಗ್ಗೆ ಏನೇನೂ ಗೊತ್ತಿರಲಾರ್ದಂಥ ಒಬ್ಬ ಬಚ್ಚ. ಸರ್ಕಾರ ಇದೆ, ನಮ್ಮಪ್ಪ ಮುಖ್ಯಮಂತ್ರಿ ಇದ್ದಾನೆ ಅಂಥೇಳಿ ಏನು ಬೇಕಾದ ಬಾಯ್ಬಿಡೋದಾ? ನಾಳೆಗೆ ಬಿಗಿ ಹಿಡಿದು ಮಾತಾಡಿ ಹಿಂದೂಗಳೆಲ್ಲ ಉಗ್ರವಾದಿ ಆಗ್ತಾರಾ? ಎಲ್ಲಾಗಿದ್ರಿ? ಒಂದು ಉದಾಹರಣೆ ತೋರಿಸೆ. ಈ ರೀತಿ ಮಾತನಾಡುವಂಥದ್ದನ್ನು ನಿಲ್ಲಿಸದೇ ಇದ್ದರೆ ಜನ ಚಪ್ಪಲಿ ತೊಗೊಂಡು ಹೊಡಿತಾರೆ ನಿಮ್ಮನ್ನ. ಇವರು ಹಿಂದೂಗಳು ಉಗ್ರವಾದಿಗಳು, ಮೂಲಭೂತವಾದಿಗಳು ಅಂತನ್ನುವಂಥ ನೀವೇನು ಬಳಕೆ ಮಾಡಿದಾರಲ್ಲ, ಅದನ್ನು ವಾಪಸ್ ತಗೊಳ್ಬೇಕು. ಹಿಂದೂ ಎಂದೂ ಉಗ್ರವಾದಿ ಆಗಕ್ಕೆ ಸಾಧ್ಯ ಇಲ್ಲ, ಆಗಿಲ್ಲ, ಮುಂದನೂ ಆಗೋದಿಲ್ಲ. ಉಗ್ರವಾದಿ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ? ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಕೇಸರಿ ಕೊತ ಕೊತ. ಸಿದ್ದರಾಮಯ್ಯನವರಲ್ಲಿ ಅವ್ರ ಮಗ ಇವತ್ತು ಯತೀಂದ್ರ, ಇವರೆಲ್ಲ ಅತಿ ಲೆಫ್ಟಿಸ್ಟ್, ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಅವರೆಲ್ಲ. ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮತನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲ. ಈ ಕಾಂಗ್ರೆಸ್ನವರಿಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲದೆ ಮಾತನಾಡ್ತಿದ್ದಾರಾ ಅಥವಾ ಗೊತ್ತಿದ್ದೆ ಕೆಣಕ್ತಾ ಇದ್ದಾರಾ ಗೊತ್ತಿಲ್ಲ. ಆದ್ರೆ ಇವರ ಮಾತು ಹಿಂದೂಗಳನ್ನ ಕೆರಳಿಸ್ತಾ ಇರೋದಂತೂ ಸುಳ್ಳಲ್ಲ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪವಿತ್ರ ಗಂಗಾ ಸ್ನಾನವನ್ನ ಟೀಕೆ ಮಾಡಿ ಈಗಾಗಲೇ ಎಐಸಿಸಿ ಅಧ್ಯಕ್ಷ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಈ ವಿವಾದಕ್ಕೆ ಇದೀಗ ಸಿಎಂ ಪುತ್ರ ತುಪ್ಪ ಸುರಿದಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಆಕ್ರೋಶ ಭುಗಿಲೆದ್ದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ, ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರೆ. ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅನ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್. ಇದೇ ಮಾತು ಸಿಎಂ ಸಿದ್ದರಾಮಯ್ಯ ಪುತ್ರನ ಇದೇ ಮಾತು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದೆ. ಪರಿಷತ್ ಸದಸ್ಯ ಹೇಳಿದ ಈ ಮಾತು ವಿವಾದದ ಕಿಡಿ ಹೊತ್ತಿಸಿದೆ. ಹಿಂದೂ ಮೂಲಭೂತವಾದಿಗಳೇ ನಿಜವಾದ ಉಗ್ರರು ಅನ್ನೋ ಮಾತು ಹಿಂದೂಗಳನ್ನ ಕೆರಳಿಸಿಬಿಟ್ಟಿದೆ. ಆಗ ಎಐಸಿಸಿ ಅಧ್ಯಕ್ಷ, ಈಗ ಸಿದ್ದರಾಮಯ್ಯ ಪುತ್ರ, ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಕೈಪಾಳೆಯ? ಗಂಗಾ
ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಹಾಕುಂಭಮೇಳವನ್ನ ಟೀಕಿಸಿದ್ರು. ಹಿಂದೂಗಳ ನಂಬಿಕೆಯನ್ನ ಟೀಕಿಸೋರು ಅಯೋಗ್ಯರು ಅಂತ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಹಿಂದೂ ಮೂಲಭೂತವಾದಿಗಳೇ ನಿಜವಾದ ಉಗ್ರರು ಅನ್ನೋ ಮೂಲಕ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಕಾಂಗ್ರೆಸ್ನವರು ಅಯೋಗ್ಯರಿದ್ದಾರೆ. ಈ ಐತಿಹಾಸಿಕ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಕೋಟ್ಯಾಂತರ ಜನ ಭೇಟಿ ಕೊಡ್ತಾ ಇದ್ದಾರೆ. ಆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ದಾರೆ. ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮುಖೇನ ಅಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಈ ಅಯೋಗ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ನಡ್ಕೊಳ್ತಾ ಇದ್ದಾರೆ. ಅದು ಸರಿಯಲ್ಲ. ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ, ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರೆ. ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅನ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೆಂಡ. ಮಾನ್ಯ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇನ್ನೂ ಕರ್ನಾಟಕಕ್ಕೆ ಬಚ್ಚಾವ್. ಹಿಂದೂ ಶಬ್ದ, ಹಿಂದುತ್ವದ ಶಬ್ದ, ಹಿಂದೂ ಧರ್ಮದ ಬಗ್ಗೆ ಏನೇನೂ ಗೊತ್ತಿರಲಾರ್ದಂಥ ಒಬ್ಬ ಬಚ್ಚ. ಸರ್ಕಾರ ಇದೆ, ನಮ್ಮಪ್ಪ ಮುಖ್ಯಮಂತ್ರಿ ಇದ್ದಾನೆ ಅಂಥೇಳಿ ಏನು ಬೇಕಾದ ಬಾಯ್ಬಿಡೋದಾ? ನಾಳೆಗೆ ಬಿಗಿ ಹಿಡಿದು ಮಾತಾಡಿ ಹಿಂದೂಗಳೆಲ್ಲ ಉಗ್ರವಾದಿ ಆಗ್ತಾರಾ? ಎಲ್ಲಾಗಿದ್ರಿ? ಒಂದು ಉದಾಹರಣೆ ತೋರಿಸೆ. ಈ ರೀತಿ ಮಾತನಾಡುವಂಥದ್ದನ್ನು ನಿಲ್ಲಿಸದೇ ಇದ್ದರೆ ಜನ ಚಪ್ಪಲಿ ತೊಗೊಂಡು ಹೊಡಿತಾರೆ ನಿಮ್ಮನ್ನ. ಇವರು ಹಿಂದೂಗಳು ಉಗ್ರವಾದಿಗಳು, ಮೂಲಭೂತವಾದಿಗಳು ಅಂತನ್ನುವಂಥ ನೀವೇನು ಬಳಕೆ ಮಾಡಿದಾರಲ್ಲ, ಅದನ್ನು ವಾಪಸ್ ತಗೊಳ್ಬೇಕು. ಹಿಂದೂ ಎಂದೂ ಉಗ್ರವಾದಿ ಆಗಕ್ಕೆ ಸಾಧ್ಯ ಇಲ್ಲ, ಆಗಿಲ್ಲ, ಮುಂದನೂ ಆಗೋದಿಲ್ಲ. ಉಗ್ರವಾದಿ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ? ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಕೇಸರಿ ಕೊತ ಕೊತ. ಸಿದ್ದರಾಮಯ್ಯನವರಲ್ಲಿ ಅವ್ರ ಮಗ ಇವತ್ತು ಎತ್ತಿಂದ್ರೆ ಇವರೆಲ್ಲ ಅತಿ ಲೆಫ್ಟಿಸ್ಟ್, ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಅವರೆಲ್ಲ. ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮತನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲ. ಈ ಕಾಂಗ್ರೆಸ್ನವರಿಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲದೆ ಮಾತನಾಡ್ತಿದ್ದಾರಾ ಅಥವಾ ಗೊತ್ತಿದ್ದೆ ಕೆಣಕ್ತಾ ಇದ್ದಾರಾ ಗೊತ್ತಿಲ್ಲ. ಆದ್ರೆ ಇವರ ಮಾತು ಹಿಂದೂಗಳನ್ನ ಕೆರಳಿಸ್ತಾ ಇರೋದಂತೂ ಸುಳ್ಳಲ್ಲ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪವಿತ್ರ ಗಂಗಾ ಸ್ನಾನವನ್ನ ಟೀಕೆ ಮಾಡಿ ಈಗಾಗಲೇ ಎಐಸಿಸಿ ಅಧ್ಯಕ್ಷ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಈ ವಿವಾದಕ್ಕೆ ಇದೀಗ ಸಿಎಂ ಪುತ್ರ ತುಪ್ಪ ಸುರಿದಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಆಕ್ರೋಶ ಭುಗಿಲೆದ್ದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ, ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರೆ. ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅನ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್ಗಳು. ಇದೇ ಮಾತು ಸಿಎಂ ಸಿದ್ದರಾಮಯ್ಯ ಪುತ್ರನ ಇದೇ ಮಾತು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದೆ. ಪರಿಷತ್ ಸದಸ್ಯ ಹೇಳಿದ ಈ ಮಾತು ವಿವಾದದ ಕಿಡಿ ಹೊತ್ತಿಸಿದೆ. ಹಿಂದೂ ಮೂಲಭೂತವಾದಿಗಳೇ ನಿಜವಾದ ಉಗ್ರರು ಅನ್ನೋ ಮಾತು ಹಿಂದೂಗಳನ್ನ ಕೆರಳಿಸಿಬಿಟ್ಟಿದೆ. ಆಗ ಎಐಸಿಸಿ ಅಧ್ಯಕ್ಷ, ಈಗ ಸಿದ್ದರಾಮಯ್ಯ ಪುತ್ರ, ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಕೈಪಾಳೆಯ? ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಹಾಕುಂಭಮೇಳವನ್ನ ಟೀಕಿಸಿದ್ರು. ಹಿಂದೂಗಳ ನಂಬಿಕೆಯನ್ನ ಟೀಕಿಸೋರು ಅಯೋಗ್ಯರು ಅಂತ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಹಿಂದೂ ಮೂಲಭೂತವಾದಿಗಳೇ ನಿಜವಾದ ಉಗ್ರರು ಅನ್ನೋ ಮೂಲಕ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಕಾಂಗ್ರೆಸ್ನವರು ಅಯೋಗ್ಯರಿದ್ದಾರೆ. ಈ ಐತಿಹಾಸಿಕ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಕೋಟ್ಯಾಂತರ ಜನ ಭೇಟಿ ಕೊಡ್ತಾ ಇದ್ದಾರೆ. ಆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ದಾರೆ. ಈ ರೀತಿ